ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಕೂಡ ನಿಧಿ ಮತ್ತು ಕರ್ಣನ ತುಂಟಾಟ ಮುಂದುವರೆದಿದ್ದು ಪ್ರೇಕ್ಷಕರಿಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಅದೇನಾಗಿದೆ ಈ ಸಂಚಿಕೆಯಲ್ಲಿ ಅಂತ ಹೇಳಿ ತಿಳಿಯಲು ಈ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಚಿಕೆಯಲ್ಲಿ ಕರ್ಣ ನಿಧಿನ ಬಿಟ್ಟಿರೋಕೆ ಆಗದೆ ಬೇರೆ ಬೇರೆ ವೇಷದಲ್ಲಿ ಬರ್ತಾ ಇದ್ದಾನೆ. ಈ ಹಿಂದೆ ಆಸ್ಪತ್ರೆಗೆ ಪೇಷಂಟ್ ಆಗಿ ತಾತನ ವೇಷದಲ್ಲಿ ನಿಧಿ ಹಾಸ್ಪಿಟಲ್ಗೆ ಹೋಗಿದ್ದು, ಈಗ ನಿಧಿ ಮನೆಗೇನೆ ಗ್ಯಾಸ್ ರಿಪೇರಿ ಮಾಡುವಂಥ ವೇಷದಲ್ಲಿ ಬಂದಿದ್ದಾನೆ. ಆಗ ನಿಧಿ ಅಜ್ಜಿ ಬಾಗಿಲು ತೆರೆದ್ಬಿಟ್ಟು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ನಾನು ಗ್ಯಾಸ್ ರಿಪೇರಿಯವರು ಅಂತ ಹೇಳಿ ಮನೆಯೊಳಗೆ ಕರ್ಣ ಬಂದಿದ್ದಾನೆ. ಫಸ್ಟ್ಗೆ ನಿಧಿಗೂ ತಿಳಿಯದೆ ನಿಜವಾದ ಗ್ಯಾಸ್ ರಿಪೇರಿಯವರು ಅಂತ ಅಂದ್ಕೊಂಡ್ಬಿಟ್ಟು ರಿಪೇರಿ ಮಾಡೋಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾಳೆ. ಆಮೇಲೆ ಕರ್ಣ ಅಂತ ತಿಳಿದ ಮೇಲೆ ತುಂಬಾನೇ ಖುಷಿ ಮತ್ತು ಶಾಕ್ಗೆ ಒಳಗಾಗಿದ್ದಾಳೆ. ಇತ್ತ ಕರ್ಣನ ಅಜ್ಜಿ ಕೂಡ ಮನೆಗೆ ಬರ್ತಾ ಇದ್ದು ಬಾಗಿಲಿನಲ್ಲಿಯೇ ಚಪ್ಪಲಿಯನ್ನ ನೋಡ್ಬಿಟ್ಟು ಇದು ಕರ್ಣನ ಚಪ್ಪಲಿ ಅಲ್ವಾ ಅಂತ ಹೇಳಿ ಅನುಮಾನವನ್ನ ಪಡ್ತಾ ಇದ್ದಾಳೆ. ಹಾಗೆ ಮನೆಯೊಳಗೆ ಬಂದ ಮೇಲೆ ಇದು ಕರ್ಣನೇ ಅಂತ ಹೇಳಿ ಗೊತ್ತಾಗಿ ಕರ್ಣನ ಅಜ್ಜಿ ಸರಿಯಾಗಿ ಕೀಟ್ಲೆ ಕೊಡೋಕ್ಕೆ ಶುರು ಮಾಡಿದ್ದಾಳೆ. ಮನೆಯಲ್ಲಿರುವಂತಹ ಫ್ಯಾನ್, ಐರನ್ ಬಾಕ್ಸ್, ಸೋಫಾ ಈ ರೀತಿ ಎಲ್ಲದನ್ನ ಅವನ ಕೈಯಲ್ಲಿಯೇ ಹೇಳಿ ರಿಪೇರಿ ಮಾಡಿಸ್ತಾ ಇದ್ದಾಳೆ. ಮುಂದಿನ ಸಂಚಿಕೆಯಲ್ಲಿ ಅಜ್ಜಿ ಕೈಯಿಂದ ಕರ್ಣ ಹೇಗೆ ಎಸ್ಕೇಪ್ ಆಗ್ತಾನೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಸಂಚಿಕೆಯನ್ನು ನೋಡುತ್ತಿದ್ದರೆ ಮುಂದಿನ ಸಂಚಿಕೆಯಲ್ಲಿ ಕರ್ಣ ಅಜ್ಜಿಯ ಕೈಯಲ್ಲಿ ಖಚಿತವಾಗಿ ಸಿಕ್ಕಿ ಹಾಕಿಕೊಳ್ತಾನೆ ಅಂತ ಹೇಳಿ ಅನಿಸ್ತಾ ಇದೆ. ನಿಮಗೂ ಕೂಡ ಹಾಗೆ ಅನಿಸ್ತಾ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.